ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಇವರ ವತಿಯಿಂದ ವೈದ್ಯ ದಿನಾಚರಣೆ ಪ್ರಯುಕ್ತ ವೈದ್ಯ ನಮನ ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ವಿಜಯನಗರ 1ನೇ ಹಂತದಲ್ಲಿರುವ ಜಿಲ್ಲಾ ಪರಿಷತ್ ಭವನದಲ್ಲಿ ಆಯೋಜಿಸಲಾಯಿತು. ಉದ್ಘಾಟನೆಯನ್ನು ಮೈಸೂರು ಜಿಲ್ಲಾಧಿಕಾರಿಗಳ ಹೆಚ್ಚುವರಿ ಅಧಿಕಾರಿಯಾದ ಡಾಕ್ಟರ್ ಪಿ. ಶಿವರಾಜು ನೆರವೇರಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪರಿಷತ್ತಿನ ಅಧ್ಯಕ್ಷರಾದ ಮತಿಕೆರೆ ಗೋಪಾಲರವರು ನೀಡಿದರು. ಡಾಕ್ಟರ್ ಡಿ. ತಿಮ್ಮಯ್ಯ ಶಾಸಕರು ವಿಧಾನ ಪರಿಷತ್ತು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದರು. ಮಕ್ಕಳಿಗೂ ಮಾತನಾಡಿಕೊಳ್ಳೋದು ಅವರನ್ನ ಆರಿಸುವಂತ ಕೆಲಸವನ್ನು ಯಾವುದೇ ಆಪಾದನೆ ಇದೆ, ಬೇಸರ ಮಾಡಿಕೊಂಡಿದೆ ಎಲ್ಲ ಓದೋದ್ರ ಖುಷಿಯಿಂದ ನಮ್ಮ ಹತ್ರ ಹೇಳ್ತಾರೆ. ಯಾರಾದ್ರೂ ಪೇಷಂಟ್ಸ್ ಇದ್ರೆ ಮಕ್ಕಳಿದ್ರೆ ಕಳಿಸಿ ಇಬ್ಬರು ಗೆಳೆಯರಿಗೆ ಮತ್ತು ಸೋದರಿ ಜಯಮಾಲೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೇನೆ. ಡಾಕ್ಟರ್ ವೈದ್ಯ ರಾಜಣ್ಣ ಮತ್ತು ಎಚ್.ಎಂ. ಚಂದ್ರಕಲಾ ಅವರು ಉಲ್ಟಾ ಸೀದಾ ನೋಡಿ. ಅಲ್ಲಿ ವೈಡಿ ರಾಜಣ್ಣ ಅವರ ಶ್ರೀಮತಿಯವರು ಮನುಷ್ಯರ ಡಾಕ್ಟರ್, ಹಿರಿಯ ವೈಜ್ಞಾನಿಕ. ರಾಜಣ್ಣ ಅವರು ಪಶುಗಳ ಡಾಕ್ಟರ್. ಕಾಂಬಿನೇಷನ್ ತುಂಬಾ ಇದೆ, ಚೆನ್ನಾಗಿ. ನಾನು ರಾಜಣ್ಣ ಅವರ ಶ್ರೀಮತಿ ಕೇಳ್ಕೊಂಡೆ, ನೀವು ನೋಡಿ ಟ್ರೈ ಮಾಡಿ, ಏನಾದ್ರು ಪ್ರಯತ್ನ ಮಾಡಿ ಕೊಡ್ತಾ ಇರೋದು, ಹಾರ ಕೊಡ್ತೀವಿ ಕೊಡ್ತಾ ಇಲ್ಲ, ಬೇಕಾದ್ರೆ ಹಾಕ್ತೀವಿ, ನಗರಕ್ಕೆ ಎಲ್ಲಿ ಬೇಕು ಕೇಳಿದ್ರೆ ಇಲ್ಲ ಎಲ್ಲೂ ಬೇಡ, ನಾನು ಅಲ್ಲೇ ಇರ್ತೀನಿ, ಇಲ್ಲೇ ನಾವು ಸೇವೆ ಮಾಡಬೇಕು, ಇಲ್ಲಿ ನಾವು ಹಳ್ಳಿ ಜನಗಳ ಸೇವೆಯಿಂದ ವೈದ್ಯರು ನಾರಾಯಣ ವೈದ್ಯರು ನಾರಾಯಣ ಅಂತ ಹೇಳಿ, ಯಾಕೆಂದರೆ ನಮ್ಮ ಹುಟ್ಟು ಆಕರ್ಷಣೆ ನಾವೆಲ್ಲರೂ ಇಲ್ಲೇ ಹುಟ್ಟಬೇಕು ಅಂತ ಹಾಕೊಂಡು ಬರ್ತೀವಿ. ಯಾವತ್ತೂ ಗೊತ್ತಿಲ್ಲ, ಇವೆರಡೂ ಕೂಡ ಹುಟ್ಟು ಆಕರ್ಷಣೆ ಸಾವಚಿತ. ಬಟ್ ಇದೆಲ್ಲರೂ ನಮ್ಮ ಆರೋಗ್ಯ ರಕ್ಷಣೆ, ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಇದರ ಮಧ್ಯೆ ರೋಗಗಳನ್ನು ಬರ್ತಕ್ಕಂಥದ್ದು ಸಾಮಾನ್ಯ ಸ್ವಾಭಾವಿಕ. ಆದರೆ ಆ ರೋಗಗಳು ಬಂದಾಗ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥ ವೈದ್ಯರ ಹತ್ರ ಹೋಗಿ ಅವರು ದೇವರೊಂದ್ಕೊಂಡೇ ಹೋಗ್ತಾರೆ. ಅಷ್ಟು ಮಟ್ಟಿಗೆ ಆ ವೈದ್ಯ ನಾರಾಯಣ ಏನು ಪದ ಇದೆಯೋ ಅದು ಬಹಳ ಅರ್ಥಪೂರ್ಣವಾದಂಥ. ಆದರೆ ಇವತ್ತಿನ ದಿನಗಳಲ್ಲಿ ಅದು ಭಾಳಷ್ಟು ವ್ಯಾಪಾರೀಕರಣ ಆಗಿದೆ, ಪರಿಸ್ಥಿತಿ ಆಗಿದೆ. ಆದರೂ ಕೂಡ ವೈದ್ಯರಾಗೋದು ನನಗೋಸ್ಕರ ಅಲ್ಲ, ಬೇರೆಗೋಸ್ಕರ. ಆ ವೈದ್ಯಕೀಯ ಹುದ್ದೆ ತಗೊಳ್ತಕ್ಕಂಥದ್ದು ನನ್ನನ್ನು ನಾನು ಮೋಕ್ಷ ಕೊಡ್ಕೊಳ್ಳೋಕ್ಕಲ್ಲ, ನಾನು ಸೇವೆ ಮಾಡಬೇಕು. ಯಾಕೆ ಕಷ್ಟದಲ್ಲಿ ಅಂತ ಸೇವಾ ಮನೋಭಾವನೆ ಪ್ರಾರಂಭ ಮಾಡೋದ್ರಿಂದ ಅವರಲ್ಲಿ ಸ್ವಾರ್ಥ ಕಡಿಮೆ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡತಕ್ಕಂಥದ್ದು ಅವರದ್ದು ಬಂದಿರುತ್ತೆ, ರಕ್ತಗತ ಬಂದಿರುತ್ತೆ. ಇಂಥ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಈ ಒಂದು ವೃತ್ತಿಯಲ್ಲಿ ನಾವು ನಿಜವಾಗ್ಲೂ ಕೂಡ ನಾವು ಭಾಳ ಅದೃಷ್ಟವಂತ. ಯಾಕೆಂದರೆ ನೀವು ಏನೇ ಕೊಟ್ಟಿರಿ, ಎಷ್ಟೇ ಐಶ್ವರ್ಯ ಕೊಟ್ಟಿರ್ಬೋದು, ಎಷ್ಟೇ ಹಣ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಸಂತೃಪ್ತಿ ಇರೋದಿಲ್ಲ. ಒಬ್ಬ ನಿರಾಶ್ರಿತ ಅಥವಾ ರೋಗಿ ಅವನು ಗುಣಮುಖನಾಯ್ತು, ನನ್ನ ಗುಣ ಆಯಿತು, ನಾನು ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಾನೆ. ಆ ಒಂದು ಹೇಳುವಾಗ ನಿಮಗಾಗ್ತಕ್ಕಂಥ ಸಂತೋಷ ಅದು ವೈದ್ಯರಿಗೆ ಗೊತ್ತಾಗುತ್ತೆ. ಅದು ಹೇಗೆ ಸಂದಿಗ್ಧ ಪರಿಸ್ಥಿತಿಗಳನ್ನು ನೋಡಿದ್ದೇವೆ. ಆದರೆ ಸರ್ಕಾರದ ಇಲಾಖೆಗಳನ್ನ, ಇವತ್ತಿನ ಆಸ್ಪತ್ರೆಗಳನ್ನ ನಾವು ಹಿಂತಿರುಗಿ ನೋಡಿದ್ರೆ ಇಷ್ಟು ಫೆಸಿಲಿಟೀಸು ನಮಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ ಅಂತ ಅನಿಸ್ತದೆ. ಎಸ್ಪೆಷಲಿ ಆಸ್ ಎ ಡಿಸ್ಟ್ರಿಕ್ಟ್ ಹೆಲ್ತ್ ಅಥಾರಿಟಿ ಮೈಸೂರು, ಐ ಫೀಲ್ ವೆರಿ ಹ್ಯಾಪಿ ಟು ಸಿ ದಟ್ ನಿಯರ್ಲಿ more than 40 to 50% of our institutions are in par with any of the private institutions. ಭಾಳಷ್ಟು ವಿಚಾರಗಳು ಏನಾಗ್ತದೆ ಅಂದರೆ, ನಮಗೆ ಬೇರೆ ಕಾರಣಗಳಿಂದ ಒಂದು ನೆಗೆಟಿವ್ ಇಮೋಷನ್ಸು ಬರ್ತದೆ. ಸಂದರ್ಭಗಳಲ್ಲಿ ನಮ್ಮನ್ನು ಕರೆಸಿ ಗೌರವಿಸಿರ್ತಕ್ಕಂಥದ್ದು ಇದು ನಮ್ಮೆಲ್ಲರ ಜವಾಬ್ದಾರಿ ಸಹ ಜಾಸ್ತಿ ಆಗಿಸಿದೆ. ಅದರಲ್ಲೂ ವಿಶೇಷವಾಗಿ ಈ ಜಿಲ್ಲೆಗೆ ಒಂದೊಂದು ಕೆಲವು ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಆರ್ ನಾಟ್ ಗುಡ್ ಅಡ್ಮಿನಿಸ್ಟ್ರೇಟರ್ಸು, ಆ ಥರದ್ದೆಲ್ಲ ಇಶ್ಯೂಸ್ ಇದೆ. ಡಾಕ್ಟರ್ಸ್ ಆರ್ ನಾಟ್ ಗುಡ್ ಪೊಲಿಟಿಷಿಯನ್ಸ್ ಆ ಥರ. ಆದರೆ ಈ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ನಾನು ಹೇಳೋದಾದರೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ ಹಿಮ್ಸೆಲ್ಫ್ ಇಸ್ ಎ ಡಾಕ್ಟರ್. MNC ಸಾಹೇಬರು ತಿಮ್ಮಯ್ಯ ಸಾಹೇಬರು has worked in various capacities. He himself is a doctor. And another MNC, Dr. Yatindra Siddaramaiah, he is himself is a doctor. ಆ ಹಿನ್ನೆಲೆಯಲ್ಲಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ,
ಬಿ ಸಿ ರಾಯ್ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಅದೇ ಹಾದಿಯಲ್ಲಿ ಸಾಕಷ್ಟು ವೈದ್ಯರು ಸಹ ಇಟ್ಟಿದ್ದಾರೆ. ಮತ್ತು ರಾಜಕೀಯ ರಂಗದಲ್ಲಿರ್ಬೋದು, ಇತರ ರಂಗದಲ್ಲಿರ್ಬೋದು, ಸಾಹಿತ್ಯ ರಂಗದಲ್ಲಿರ್ಬೋದು ಸಾಕಷ್ಟು ಜನ ಗುರುತಿಸ್ಬೋದು.